ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಹೇಳಬೇಕು ಅಂದರೆ 1 ವೀಕಿಂದ ಹುಷಾರಿರಲಿಲ್ಲ, ಅದಕ್ಕೆ ಯಾವುದೇ ಲಾಗ್ ಕೂಡ ಮಾಡಿಲ್ಲ. ರೆಡಿ ಆಗಿಬಿಟ್ಟು ನಾನು ಡಿಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೂ ರಜಾ ಇತ್ತು, ಬಟ್ ಅವ್ರ ಊರಿಗೆ ಹೋಗಬೇಕಿತ್ತು ನಮ್ಮ ಅಜ್ಜಿ ನೋಡ್ಕೊಂಬರ್ಲಿಕ್ಕೆ. ಅವರು ಅಲ್ಲಿಗೆ ಹೋದರು. ಮತ್ತು ಮಕ್ಕಳನ್ನ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕನೂ ಬಂದಿದ್ದರು. ಅವ್ರ ಜೊತೆ ಬಿಟ್ಬಿಟ್ಟು ನಾನಿವಾಗ ಶಾಪಿಂಗ್ ಮಾಡ್ಕೊಂಬರೋಣ ಸ್ವಲ್ಪ, ಆಮೇಲೆ ಹೋಗ್ಲಿಕ್ಕಾಗಲ್ಲ, ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ ಯಾರೂ ಅಂದ್ಬಿಟ್ಟು ಹೋಗಿದ್ದೆ ನಾನು ಒಬ್ಬಳೇ. ನಿಜವಾಗ್ಲೂ ನನಗೆ ಒಬ್ಬಳೇ ಯಾಕಾದರೂ ಬನ್ನು ಅನ್ನಿಸ್ತು. ತೊಗೊಳ್ಳೋದೇನು ತೊಗೊಂಡ್ಬಿಟ್ಟೆ. 2 ವೀಲರ್ ಬೇರೆ ತಂದಿದ್ದೆ, ಹೆಂಗಪ್ಪ ತೊಗೊಂಡೋಗೋದು ಅಂತ ತಲೆನೋವು ಆಗಿತ್ತು. ಮೇಯ್ನು ನಾನು ಮಕ್ಕಳಿಗೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಅದಕ್ಕೋಸ್ಕರ ಡಿಮಾರ್ಟ್ಗೆ ಹೋಗಲೇಬೇಕಿತ್ತು. ಬಟ್ ಬೇರೆ ಕಡೆನೂ ಸಿಗ್ತಿದ್ದು, ನನಗಿನ್ನೂ ಅಷ್ಟು ಈ ಏರಿಯಾದಲ್ಲೆಲ್ಲ ಗೊತ್ತಿಲ್ಲ. ಡಿಮಾರ್ಟಲ್ಲಿ ಅಂದರೆ ಎಲ್ಲ ಸಿಗುತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದೆ. ಮಕ್ಕಳಿಗೆ ಫಸ್ಟು ವಾಟ್ರ್ ಬಾಟಲ್ ತೊಗೊಳ್ಳೋಣ ಅಂದ್ಬಿಟ್ಟು ಮೇಲ್ಗಡೆ ಹೋದೆ. ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ. ಯಾವ್ದು ತೊಗೊಂಡು ಯಾವ್ದು ಬಿಡೋದು ಅನ್ನಿಸ್ತಿರುತ್ತೆ. ಬಟ್ ಮಕ್ಕಳು ಕಂಫರ್ಟಬಲ್ಲಾಗಿ ನೀರು ಕುಡಿಲಿಕ್ಕೆ ಯಾವ್ದು ಬೇಕೋ ಅದನ್ನು 2 ತೊಗೊಂಡೆ. ಒಂದು ಐಸ್ ಕ್ರೀಮ್ ಹೋಲ್ಡರ್ ಕೂಡ ತೊಗೊಂಡೆ. ಕೆಲವೊಂದು ಕ್ರಾಕರೀಸ್ ಮೇಲೆಲ್ಲ ಡಿಸ್ಕೌಂಟ್ ಕೂಡ ಇರುತ್ತೆ. ನಾನೇನಷ್ಟು ಎಲ್ಲ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಮೇಯ್ನ್ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡೆ. ಫಸ್ಟು ನನಗೆ ಗ್ರೋಸರೀಸ್ ಬೇಕಿತ್ತು, ಕೆಳಗಡೆ ಆಮೇಲೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಮೇಲ್ಗಡೆಗೆ ಬಂದಿದ್ದೆ. ಇದನ್ನೆಲ್ಲ ತೊಗೊಂಡು ಮಕ್ಕಳಿಗೆ ವಾಟ್ರ್ ಬಾಟ್ಲು, 1-2 ಕಲರಿಂಗ್ ಮಾಡಿಸ್ಲಿಕ್ಕೆ ಬುಕ್ಕು ಕೂಡ ತೊಗೊಂಡೆ. ಅದನ್ನೆಲ್ಲ ತೊಗೊಂಡು ನಾನಿವಾಗ ಕೆಳಗಡೆ ಗ್ರೋಸರೀಸ್ನ ಶಾಪಿಂಗ್ ಮಾಡೋಣ ಅಂತ ಬಂದೆ. ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ ಇಲ್ಲಿ ಯಾವಾಗ್ಲೂ ಅಷ್ಟೇ. ಯಪ್ಪ, ನನಗಂತೂ ಒಬ್ಬಳೇ ಟ್ರಾಲಿ ತಳ್ಳಿ ಸಾಕಾಗೋಯ್ತು. ಅಷ್ಟು ಐಟಮು ಕೂಡ ಬೇಕಿತ್ತು, ಬಟ್ ಇನ್ನೇನು ಮಾಡೋದು, ಅನಿವಾರ್ಯತೆ ಇದೆಯಲ್ಲ ಅಂದ್ಬಿಟ್ಟು ಆಮೇಲೆ ಫಸ್ಟ್ ಮೇಲ್ಗಡೆ ತೊಗೊಂಡ್ಬಿಟ್ರೆ ಈಸಿ ಆಗುತ್ತೆ, ಮತ್ತು ನಾನು ಟ್ರಾಲಿ ಎತ್ಕೊಂಡು ಮೇಲ್ಗಡೆ ಬರೋದಿರಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಮಕ್ಕಳದ್ದು ಶರ್ಟ್ಗಳೆಲ್ಲ, ಬಾಯ್ಸ್ದು ಅಂದ್ಬಿಟ್ಟು. ಇವಾಗ ನೋಡಿ ಕೆಳಗಡೆ ಬಂದೆ. ನಾನು ಒಬ್ಬಳೇ ಬೇರೆ ಹೋಗಿದ್ದಲ್ವ, ಎಷ್ಟೆಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೆ. ಇಷ್ಟು ಕ್ರೌಡ್ ಮಧ್ಯ ನಾನು ಒಬ್ಬಳು ಬಿಲ್ಲಿಂಗ್ ಮಾಡಿಸೋದು ಮತ್ತು ಅದಕ್ಕೆ ಲೇಬಲ್ ಹಾಕ್ಸೋದು ಇದನ್ನೆಲ್ಲ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಇರಬೇಕಿತ್ತಲ್ಲಪ್ಪ ಅನ್ನಿಸ್ತಾಯಿತ್ತು ನನಗೆ. ಯಾಕೆಂದರೆ ಅವರು ಇದ್ದರೆ ನನಗೆ 50% ಬರ್ಡನ್ ಕಡಿಮೆ ಆಗ್ತಾಯಿತ್ತು. ಇರಲಿ, ಒಬ್ಬಳು ಕೂಡ ಹೇಗೆ ಮ್ಯಾನೇಜ್ ಮಾಡ್ಬೋದು ಲೈಫ್ನ ಅನ್ನೋದು ಕಲ್ತಂಗೆ ಆಗುತ್ತಲ್ವ. ಎಲ್ಲನೂ ಡಿಪೆಂಡ್ ಆಗೋದು ಏಕೆ ಅಂದ್ಬಿಟ್ಟು ನಾನು ಆದಷ್ಟು ಒಬ್ಬಳೇ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಇವಾಗ ಆದಷ್ಟು ಏನೇನು ಬೇಕು ಎಲ್ಲ ಲೀಸ್ಟ್ ಅಂತೂ ಬಂದಿಲ್ಲ. ನಾನು ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀನಿ ಏನಿಲ್ಲ ಏನಿದೆ ಅಂದ್ಬಿಟ್ಟು ಟಕ ಅಂತ ಎಲ್ಲ ತೊಗೊಂಡು ಬಿಲ್ಲಿಂಗ್ ಹೋಗೋಣ ಅಂದರೆ ಫುಲ್ ಕ್ರೌಡ್ ಇತ್ತು. ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಒಂದೊಂದೇ ಎಲ್ಲ ಸೆಕ್ಷನ್ನು ನೋಡಿಬಿಟ್ಟು ತೊಗೊಂಡು ಬಿಲ್ ಮಾಡಿಸೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಮಕ್ಕಳನ್ನು ಕರ್ಕೊಂಡು ಹೋಗಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತಾಯಿತ್ತು. ಶಿಲ್ಪನೂ ನಮ್ಮ ಅಕ್ಕನೂ ಊರಿಂದ ಸ್ವಲ್ಪ ಲೇಟಾಗಿ ಬಂದರು. ಇಲ್ಲ ಅಂದಿದ್ರೆ ಅವ್ರನ್ನ ಜೊತೆಯಲ್ಲಿ ಆಟೋನೇ ಬುಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ. ನನ್ನ ಮಕ್ಕಳು ಅದು ಬೇಕು ಅಮ್ಮ, ಇದು ಬೇಕು ಅಮ್ಮ ಅಂತ ಇದ್ದರೆ ಏನೋ ಒಂಥರ ಖುಷಿ ಅನ್ನಿಸ್ತಿರುತ್ತೆ. ಬಟ್ ಏನು ಮಾಡೋದು, ಕೆಲಸ ಇರುತ್ತಲ್ಲ ನಮಗೂ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ಫಸ್ಟು ಶಾಪಿಂಗ್ ಮಾಡ್ಕೊಂಬರೋಣ. ಇನ್ನು ಹಬ್ಬ ಕೆಲಸಗಳು ಬೇರೆ ಇದೆ, ತುಂಬ ತಯಾರಿ ಮಾಡ್ಕೋಬೇಕು. ಒಬ್ಬಳೇ ಮಾಡೋಕ್ಕಾಗಲ್ಲ. ಅವ್ರು 2 ದಿವಸ 1 ದಿವಸ ಇರ್ತಾರೆ, ಹೊರಟೋಗ್ತಾರೆ. ನಾನು ಒಬ್ಬಳೇ ಮಾಡ್ಕೋಬೇಕಲ್ಲ. ಫೈನಲಿ ನೋಡಿ ಇಷ್ಟು ಬಿಲ್ ಆಗಿದೆ. ಇದನ್ನು 2 ವೀಲರಲ್ಲಿ ಹೆಂಗೆ ತೊಗೊಂಡೋಗೋಕ್ಕಾಗುತ್ತೆ? ನನಗೊಂದು ಕ್ಷಣ ತಲೆ ಕೆಟ್ಟೋಯ್ತು. ಇನ್ನೇನು ಮಾಡೋದು, ಹೆಂಗೋ 2 ಚೀಲ ಕೂಡ ತೊಗೊಂಡೋಗಿದ್ದೆ. ಮುಂದೆ ಗಾಡೀಲಿ ಇಟ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿ ನಮ್ಮಮ್ಮ ಬಟ್ಟೆ ಎಲ್ಲ ಮಡಚಿಟ್ಟಿದ್ರು. ಇವಾಗ ಬಂದು ನಾನು ಅವ್ರಿಗೆಲ್ಲ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಬಂದಿದ್ರಲ್ಲ ಶಿಲ್ಪ ಮತ್ತು ನಮ್ಮ ಅಕ್ಕನೂ ಶಿಲ್ಪನ ಕರೆಯೋಕ್ಕೆ ಹೋಗಿದ್ಲು. ಬಂದು ನೋಡಿದ ತಕ್ಷಣ ನನಗೂ ಖುಷಿ ಆಯಿತು, ಎಲ್ಲರೂ ಬಂದಿದ್ದಾರೆ ಅಂದ್ಬಿಟ್ಟು. ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು ಅವ್ರ ಜೊತೆ. ಬಂದು ಕಾಫಿ ಮಾಡಿಕೊಟ್ಬಿಟ್ಟು ಅವ್ರಿಗೂ ನನಗೂ ತಲೆ ನೋವ್ತಾಯಿತ್ತು. ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಕೊಡ್ಸು ಅಂತ ಕೇಳಬಾರ್ದು, ಓಕೆನಾ? ಸುಮ್ಮನೆ ಬರ್ಬೇಕು ಜೊತೆಲೆ. ಹಾಂ, ಮನೇಲಿ ಇರ್ತೀಯಾ? ನೋಡ್ರಿ ಹೆಂಗಂತಾನೆ. ಇಲ್ಲೇ ಇರು, ಇಲ್ಲ ಅಂದರೆ ಏಕೆ ನನ್ನ ಜೊತೆ ಬರ್ತೀಯಾ? ಅಲ್ಲಮ್ಮ, ಇಲ್ಲೇ ಇರು, ಮನೇಲೇ ಇರ್ತೀರಾ?
ನೆಕ್ಸ್ಟ್ ನಾನು ಲಾಗೇ ಮಾಡಿಲ್ಲ 1 ವೀಕು. ನನಗಂತೂ ಫುಲ್ಲು ಹುಷಾರಿರಲಿಲ್ಲ. ಫುಲ್ ಕೋಲ್ಡ್ ಆಗಿದೆ. ಇವಾಗಲೂ ವಾಯ್ಸ್ ಒಂಥರ ಇದೆ, ನೋಡ್ತಿರ್ಬೋದು ನೀವು. ಮಕ್ಳಿಗೂ ಕೂಡ ಫುಲ್ಲು ಹುಷಾರಿರಲಿಲ್ಲ, ಕೋಲ್ಡು ಎಲ್ಲ ಆಗಿಬಿಟ್ಟಿತ್ತು. ಇನ್ನೇನು ಮಾಡೋದು, ಸ್ವಲ್ಪ ನಾವು ವೆದರ್ ಕೂಡ ಹಂಗಿತ್ತಲ್ವ. ಇವಾಗ ಸ್ವಲ್ಪ ಓಕೆ ಅದಕ್ಕೋಸ್ಕರ ಯಾವುದು ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಲಾಗ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.